ಹೊಸದಾಗಿ ಇನ್ವೆಸ್ಟ್ ಮಾಡಬೇಕಾದ್ರೆ ಆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಮೊದಲು ನಾವೇನು ತಿಳ್ಕೋಬೇಕು? ತಾವು ನಮ್ಗೇನು ಹೇಳ್ತೀರಿ ಅಂತ. ನಿಮ್ಮಲ್ಲಿ 100 ರೂಪಾಯಿ ಇದೆ ಅಂತಾದರೆ 50 ರೂಪಾಯಿಯನ್ನು ರಿಯಲ್ ಎಸ್ಟೇಟಲ್ಲಿ ತೊಡಗಿಸಬೇಕು. ಸೈಟ್ ತೊಗೊಳ್ಳೋದು, ಮನೆ ತಗೊಳ್ಳೋದು. ಯಾಕಂದರೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಒಂದು ಮನೆಯನ್ನು ನೀವು ಹೊಂದಿದ್ದರೆ ಆ ಮನೆಯ ಮೌಲ್ಯ ಬಹಳ ಜಾಸ್ತಿ ಇರೋದ್ರಿಂದಾಗಿ ಉಳಿತಾಯದಲ್ಲಿ 50% ಅಲ್ಲಿಗೆ ಹೊರಟೋಗುತ್ತೆ. 10% ಬ್ಯಾಂಕಿನಲ್ಲಿ ಇಡಬೇಕು ಖರ್ಚುಗಳಿಗೆ, 5% ಚಿನ್ನ, 5% ಇನ್ಶೂರೆನ್ಸು, ಉಳಿದ 30 ಅಥವಾ 35ರವರೆಗೂ ನೀವು ಷೇರುಗಳಲ್ಲಿ, ಮ್ಯೂಚುವಲ್ ಫಂಡಲ್ಲಿ ತೊಡಗಿಸಬೇಕು. ಬ್ಯಾಂಕುಗಳಲ್ಲಿ ನಮಗೆ ಸಿಕ್ಕೋದು 6ರಿಂದ 7%, ಹಣದೊಬ್ಬರ 6ರಿಂದ 7%. ನಿಮಗೆ ಏನು ಉಪಯೋಗ ಆಗೋದಿಲ್ಲ, ಬೆಳವಣಿಗೆ ಇಲ್ಲ. ಶೇರ್ನಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವ ಥರದ ಮ್ಯೂಚುವಲ್ ಫಂಡ್ಗಳಿದ್ದಾವೆ, ಯಾವ ಥರದ ಷೇರುಗಳಿದ್ದಾವೆ, ದೀರ್ಘಕಾಲಿಕವಾಗಿ ಎಷ್ಟು ಲಾಭ ಬರುತ್ತೆ, ಅಲ್ಪಕಾಲಿಕವಾಗಿ ಎಷ್ಟು ಲಾಭ ಬರುತ್ತೆ ಅಂತ ಅರ್ಥ ಮಾಡಿಕೊಂಡು ಹಾಕಿದರೆ ನಿಮಗೆ ಎನಿವೇರ್ ಫ್ರಮ್ 12 to 15 to 16 to 18%ವರೆಗೂ ಲಾಭಕ್ಕೆ ವಾರ್ಷಿಕವಾಗಿ ಸರಾಸರಿಯಲ್ಲಿ ಚಕ್ರ ಬಡ್ಡಿಯಲ್ಲಿ ಬರುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯೋಚನೆ ಮಾಡಬೇಕು, ನಾನು ಯಾವಾಗ ಮ್ಯೂಚುವಲ್ ಫಂಡ್ ಬಗ್ಗೆ, ಶೇರ್ ಬಗ್ಗೆ ತಿಳ್ಕೊಳ್ತೀನಿ. ಇದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ಒಂದು ದಿನಕ್ಕೊಂದು 2-3 ಗಂಟೆ ಅಧ್ಯಯನ ಮಾಡ್ತೀನಿ ಅಂತಂದರೆ 1-2 ತಿಂಗಳಲ್ಲಿ ನೀವು ಎಲ್ಲ ಮ್ಯೂಚುವಲ್ ಫಂಡ್ಗಳನ್ನು ಅರ್ಥ ಮಾಡ್ಕೋಬೋದು, ಸುಮಾರಾಗಿ ಎಲ್ಲ ಶೇರ್ಗಳನ್ನು ಅರ್ಥ ಮಾಡ್ಕೋಬೋದು. ಸೊ ಇನ್ವೆಸ್ಟ್ ಮಾಡೋರಿಗೆ ಮೊದಲು ಹೊಸಬ್ರಿಗೆ ಏನು ಆಪ್ಷನ್, ಯಾವ ಸ್ಟೆಪ್ ತಗೋಬೇಕು, ಯಾವುದು ಮೊದಲ ಹಂತಗಳು ಯಾವುದು ಅಂತ? ಅತಿ ಸೇಫ್ ಆಗಿ ಇರುವಂಥ ಇನ್ವೆಸ್ಟ್ಮೆಂಟ್ ಯಾವುದು ಅಂತಂದರೆ, ನನ್ನ ಸಂಬಳ 30,000 ಅಂತ ಇಟ್ಕೊಳ್ಳಿ. ಯಾಕೆ ಹೇಳಿದೆ ಅಂತಂದರೆ, ಮೊನ್ನೆ ಯಾವುದೋ ಒಂದು ಮಾತಿನಲ್ಲಿ ಹೇಳಿದೆ, ನನ್ನ ಸಂಬಳ 60,000. ಅದಕ್ಕೆ ಸುಮಾರು ಜನ ಬರೆದಿದ್ರು, ಡಾಕ್ಟರ್ ಭರತ್ಚಂದ್ರ ಅವರಿಗೆ ವಾಸ್ತವಿಕದ ಅರಿವು ಇಲ್ಲ, 30,000 60,000 ಸಂಬಳ ಯಾರಿಗೆ ಸಿಗುತ್ತೆ ಅಂತ ಬರೆದ್ರು. ಅದಕ್ಕೋಸ್ಕರ ನಾನು ಕಮ್ಮಿ ಹೇಳ್ತಾ ಇದ್ದೀನಿ, 30,000 ಅಂತ. ನಾವು ಮಾಡಿದ ಸಮೀಕ್ಷೆ ಕೂಡ ಹಾಗೆ ಹೇಳುತ್ತೆ. ನಮ್ಮಲ್ಲಿರುವಂಥದ್ದೊಂದು 4 ಲಕ್ಷ ಜನ ಇದ್ದಾರೆ ನಮ್ಮ ಯೂಟ್ಯೂಬ್ನಲ್ಲಿ. ಅವ್ರಿಗೆಲ್ಲ ಕೇಳಿದಾಗ ಒಂದು ಅಂದಾಜು ಒಂದು 30% ಜನ 30,000 ರಿಂದ 50,000ದಲ್ಲಿದ್ದಾರೆ. ಒಂದು 40% ಜನ 50ರಿಂದ 1 ಲಕ್ಷದವರೆಗಿದ್ದಾರೆ. 1 ಲಕ್ಷ ಮೇಲೆ ಇರೋರು 20% ಇದ್ದಾರೆ ಜನ. ನನಗೀಗ 30,000 ಸಂಬಳ, ನಾನು ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ ಒಂದು 20% ಉಳಿತಾಯ ಮಾಡಲೇಬೇಕಾಗುತ್ತೆ ಭವಿಷ್ಯಕ್ಕಾಗಿ. 6,000 ರೂಪಾಯಿ ಸಿಂಪಲ್ಲು. 6,000 ರೂಪಾಯಿನ ನೀವು ಒಳ್ಳೆಯ ದೀರ್ಘಕಾಲಿಕ ಹೂಡಿಕೆಗೆ ಲಾಯಕ್ಕಾದಂತಹ ಮ್ಯೂಚುವಲ್ ಫಂಡಲ್ಲಿ, ಅದಕ್ಕೆ ನಾವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಕರಿತೇವೆ, ಅದನ್ನು ಹುಡ್ಕೊಂಡು ಹೋದರೆ SIP ಅಂತೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ವ್ಯವಸ್ಥಿತವಾಗಿ ಹಣವನ್ನು ಹೂಡುವ ಯೋಜನೆ. ಅಂದರೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದಷ್ಟು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕುವುದು. ಹೋಗ್ಕೊಂಡು ಹೋದರೆ ನಿಮ್ಮ ಯಾವ ವಯಸ್ಸಿನಿಂದ, 25ನೇ ವಯಸ್ಸಿನಿಂದ 60 ವಯಸ್ಸಿನವರೆಗೂ ಇದನ್ನು ನಾನು ಮುಟ್ಟುವುದಿಲ್ಲ ಅಂತಾದರೆ ಆಶ್ಚರ್ಯ ಆಗುತ್ತೆ. ರಿಟೈರ್ಮೆಂಟಿಗೆ 3, 4, 5, 10 ಕೋಟಿವರೆಗೂ ನಿಮಗೆ ಲಭ್ಯವಾಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ, ಆ ಹಣವನ್ನು ಮಧ್ಯದಲ್ಲಿ ಮುಟ್ಟದೆ ಹೋದರೆ. ಸ್ವಾತಂತ್ರ್ಯದ ಅವಕಾಶಗಳೆಲ್ಲ ಇದೆ ಬೇಕಾದಷ್ಟು. ಬಟ್ ಇನ್ನೊಂದು ಬಹುತೇಕ ಜನರಿಗೆ ಕಾಡೋ ಪ್ರಶ್ನೆ, ಬೆಂಗಳೂರು ಮಂದಿಗೆ, ಯಾಕೆಂದರೆ ನಾವು ಮನೆ ತಗೋಬೇಕಾ ಅಥವಾ ಬಾಡಿಗೆ ಮನೇಲಿ ಇರಬೇಕಾ ಅನ್ನೋ ಪ್ರಶ್ನೆ ಸಹಜವಾಗಿ. ಏನು ಸಜೆಸ್ಟ್ ಮಾಡ್ತೀರಿ ಅದಕ್ಕೆ? ದೊಡ್ಡ ಪ್ರಶ್ನೆ. ನಿಮ್ಮ ಮನೆಯಲ್ಲಿ ಹಿರಿಯರು ಏನು ಹೇಳ್ತಾರೆ? ಮನೆ ತಗೋಬೋದು. ಮಾವ ಅತ್ತೆ ಏನು ಹೇಳ್ತಾರೆ? ಮನೆ ತಗೋ. ಹುಡುಗಿ ಕೊಡುವಾಗ ಪ್ರಶ್ನೆ ಕೇಳ್ತಾರೆ, ಮನೆ ಇದೆಯಾ ಅಂತ. ಹುಡುಗಿ ಕೊಟ್ಟ ಮೇಲೆ ದಿನ ಕೇಳ್ತಾರೆ, ನಿಮ್ಮ ಮನೆ ಯಾವಾಗ ಅಳಿಯಂದ್ರೆ ಅಂತ ಅಲ್ವಾ. ನೀವು ಮನೆ ಅಂತ ತಗೋತೀರಿ ಮತ್ತು ಅದಕ್ಕೆ EMI ಕಟ್ಟಲಿಕ್ಕೆ ಶುರು ಮಾಡ್ತೀರಿ. ಫ್ಲ್ಯಾಟ್ ಇರ್ಬೋದು, ಪ್ಲಾಟ್ ಇರ್ಬೋದು. EMI ಕೊಡಬೇಕಾದ್ರೆ 40% ಸ್ಯಾಲ್ರಿ ಅಲ್ಲಿ ಹೊರಟೋಗುತ್ತೆ. 40% ಆದರೆ ಟೇಕ್ ಹೋಮ್ ಸ್ಯಾಲ್ರಿ ಅದ್ರಲ್ಲಿ ಹೊರಟೋಗುತ್ತೆ. ಅಲ್ಲಿಂದ ಆಚೆಗೆ ನಿಮಗೆ ದೀರ್ಘಕಾಲಿಕ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ದುಡ್ಡು ಸಿಕ್ಕೋದಿಲ್ಲ.
ಮತ್ತು ಇನ್ನೊಂದು ಕೆಲಸ ಆಗುತ್ತೆ. ನೀವು ಬೆಂಗಳೂರಿನಲ್ಲಿ ಮನೆ ಮಾಡ್ತೀರಿ. ಮನೆ ಮಾಡಿದ 6 ತಿಂಗಳ ಮೇಲೆ ನಿಮ್ಮ ಕೆಲಸ ಪೂನಾದಲ್ಲಾಗುತ್ತೆ, ಇಲ್ಲ ಬಾಂಬೆಯಲ್ಲಾಗುತ್ತೆ. ಮನೆಯನ್ನು ಏನು ಮಾಡ್ತೀರಿ? ಬಾಡಿಗೆ ಕೊಡಬೇಕಾಗತ್ತೆ. ಪ್ರಯೋಜನ ಆಗೋದಿಲ್ಲ. ಅಲ್ಲಿ ಪುನಃ ಬಾಡಿಗೆ ಕೊಡ್ತೀರಿ. ಇನ್ನೂ ಕೆಲವರದ್ದು ಪ್ರಶ್ನೆ ಏನು ಅಂತಂದರೆ, ನಾನೀಗ ಮನೆಯನ್ನು ವಿಜಯನಗರದಲ್ಲಿ ಮಾಡಿದ್ದೇನೆ, ಕೆಲಸ ಬೆಳ್ಳಂದೂರಲ್ಲಿ ಸಿಕ್ಕಿದೆ, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅದರಿಂದಾಗಿ ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಜನರಿಗೆ ಹೇಳ್ತಾ ಬರ್ತಾ ಇರುವ ವಿಚಾರ ಏನು ಅಂತಂದರೆ, ಅದೇನು EMI ಕಟ್ಟಬೇಕು ಎಂಬ ನಿರ್ಧಾರವನ್ನು ಕೈಗೊಂಡಿದ್ದೀರಿ, ಆ ಹಣವನ್ನು SIPಯಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡುತ್ತಾ ಅಷ್ಟೇ ಸಮಯ ಕಳೆದ್ರೆ, ಅಷ್ಟೇ ಸಮಯದ ಮೇಲೆ ಅದೇನು ಮನೆಯನ್ನು ಎಂದುಕೊಂಡಿದ್ದೀರೋ ಅದಕ್ಕಿಂತ ಜಾಸ್ತಿ ಬೆಲೆಯ ಮನೆಯನ್ನು ಪಡೆಯಬಹುದು. ಎಸ್, ನನಗೆ ಸಹಜವಾಗಿ ಈಗ ಉದ್ಭವ ಆದಂಥ ಪ್ರಶ್ನೆ, ಉದಾಹರಣೆಗೆ 1 ಕೋಟಿ ಮೌಲ್ಯದ ಈಗ 1.5 ಕೋಟಿ ಬೆಂಗಳೂರಲ್ಲ 1 ಕೋಟಿಗಳ ಮನೆಗಳು ಕೆಲವು ಏರಿಯಾಗಳು ಸಿಗುತ್ತೆ. 1 ಕೋಟಿ ಎಕ್ಸಾಂಪಲ್ ತೊಗೊಳ್ಳೋಣ. 1 ಕೋಟಿ ಮನೆ ತಗೋಬೇಕು ಅಂದರೆ ಅಥವಾ ಹೇಗೋ ಅರೇಂಜ್ ಮಾಡಿ 20 ಲಕ್ಷ ಡೌನ್ ಪೇಮೆಂಟ್ ಮಾಡ್ತಾರೆ, ಇನ್ನು 80 ಲಕ್ಷ ಲೋನ್ ಆಗುತ್ತೆ. 80 ಲಕ್ಷ ಲೋನ್ ಆಗಿದೆ ಅಂತಂದರೆ ಆತನಿಗೆ ಸರಿ ಸುಮಾರು ಒಂದು 70,000 EMI ಬರ್ಬೋದೇನೋ ಅಂತ ಅನ್ಕೋತೀನಿ. ಸ್ವಲ್ಪ ಲಾಂಗ್ ಹೋಗ್ತೀನಿ ಅಂತಂದರೆ 60ಕ್ಕೂ ಬರ್ಬೋದು, 60ಕ್ಕೆ ಬರುತ್ತೆ. ಓಕೆ, ನಾವು ಒಂದು 10 ವರ್ಷಕ್ಕೆ ತಗೋತೀವಿ, ಅದು 80,000 ಆಚೆ ಈಚೆ ಇರುತ್ತೆ. ಅವ್ನು ಮನೆಯಲ್ಲಿ ಬಾಡಿಗೆಗೆ ಇದ್ದಾಗ 20,000 ಬಾಡಿಗೆ ಕಟ್ತಿರ್ತಾರೆ. ಕರೆಕ್ಟ್. ಈ ಬಾಡಿಗೆ ಮನೆ ಬೈ ಮಾಡೋದ್ರಿಂದ ಅವನು 80,000 EMI ಕಟ್ಟಬೇಕಾಗತ್ತೆ. ಬಟ್ ಅಲ್ಲಿ ಬಾಡಿಗೆಗಳು 4-5 ಮನೆ ಬಾಡಿಗೆಗೆ ಬರುತ್ತೆ ಅಂತಂದ್ರು, 1 ಕೋಟಿ ಮನೇಲಿ ಇಲ್ಲ ಅದು ಒಂದು 30,000-40,000 ಬಾಡಿಗೆ ಬರ್ತದೆ. 1 ಕೋಟಿ ಮನೆಯಲ್ಲಿ ಯಾವ ಬಾಡಿಗೆನೂ ಬರೋದಿಲ್ಲ. ಈಗ ಬರಲ್ಲ, ನಿಮ್ಗೆ ಗೊತ್ತಲ್ಲ, ಇಲ್ಲಿದೆ ಯಾವ 1 ಕೋಟಿಲಿ ಈಗ ಒಂದು ಬೆಡ್ರೂಮ್ ಅನ್ನೋದು ಸಿಕ್ಕುದಿಲ್ಲ. ಈಗ ಹೋಗ್ಲಿ 20 ಸಿಕ್ಬೋದು, ಕೆಂಗೇರಿಯಿಂದ ಆಚೆ ಸಿಗ್ಬೋದು, ಹೆಜ್ಜಾಲದಲ್ಲಿ ಸಿಕ್ಬೋದು. ಅವ್ನಿಗೆ 20,000 ಬಾಡಿಗೆ ಕಟ್ಟೋದು ಉಳಿಯುತ್ತೆ, ಜೊತೆಗೆ ಒಂದು 20,000 ಆ ಬಾಡಿಗೆ 30,000 ಇವನಿಗೆ ಬರ್ಬೋದೇನೋ. ಆದ್ರೆ ಕೈಯಿಂದ ಮತ್ತೆ 50,000 EMI ಕಟ್ಟಬೇಕಾಗತ್ತೆ. ಹೌದು, 50,000 ತಿಂಗಳಿಗೆ 10 ವರ್ಷ ಕಟ್ಟಿದ್ರೆ ರಿಟರ್ನ್ಸ್ ಏನಾಗಿರುತ್ತೆ ಅಂತ ಇನ್ನೊಂದ್ಸತಿ ಹೇಳಿ. 50,000 EMI ಮಾಡಿದ್ರೆ EMIನ ಅವನೇನಾಗುತ್ತೆ 80,000 EMI ಇರುತ್ತೆ. ಅದೇನಾಗುತ್ತೆ, ಬೇರೆಯವ್ರು ಬಾಡಿಗೆ ಕಟ್ತಿದ್ದ ಅದ್ರ 20,000 ಅವ್ನಿಗೆ ಉಳಿಯುತ್ತೆ. ಇನ್ನು 20,000 ಬಾಡಿಗೆನೂ ಬರುತ್ತೆ ಅಂತ ಅನ್ಕೊಳ್ಳೋಣ. ಅದ್ರಲ್ಲಿ ನೀನು 40,000 ಎಕ್ಸ್ಟ್ರಾ ಕೈಯಿಂದ ಕಟ್ಟಬೇಕಾಗತ್ತೆ. ಅವನು 40,000 45,000 ಅನ್ಕೊಳ್ಳೋಣ. 50,000 ಪ್ರತಿ ತಿಂಗಳು ನಾವು 10 ವರ್ಷ ಕಟ್ಟಿದ್ರೆ 10ನೇ ವರ್ಷಕ್ಕೆ ಎಷ್ಟು ವಾಪಸ್ ಬರುತ್ತೆ ಅಂತ ಮ್ಯೂಚುವಲ್ ಫಂಡ್ ಅಲ್ಲ? ಎಸ್ ಸರ್, ಎನಿವನ್ SIPR ಮ್ಯೂಚುವಲ್ ಫಂಡ್. ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಬರುತ್ತೆ. ನೀವು ಯಾವ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿದ್ದೀರಿ ಅನ್ನೋ ಮೇಲೆ 18% ಬರುವಂತಹದ್ದು ಕಾಂಬಿನೇಷನ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇರುವಂತದ್ದು ಬರುತ್ತೆ. 18% ಲೆಕ್ಕ ಹಾಕೊಂಡು ಹೋದ್ರೆ, ನಾನು ಈಗ ಬಾಯಲ್ಲಿ ಹೇಳಿಕ್ ಬರಲ್ಲ, ದೊಡ್ಡ ಮೊತ್ತದ ಹಣ ಬರುತ್ತೆ. ಬಹುಶಃ ಆ ಮನೆಯನ್ನು ಏನು ಕೊಂಡಿದ್ರೆ ಅದಕ್ಕಿಂತ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ಸಹಜವಾಗಿ ಇವ್ರು 1 ಕೋಟಿ ಕೊಟ್ಟು ಮನೆ ತಗೊಂಡಿದ್ರೆ 10 ವರ್ಷಕ್ಕೆ ಆ ಮನೆಯ ಮೌಲ್ಯ ಒಂದು 3 ಕೋಟಿ ಹತ್ತಿರ ಹೋಗಿರುತ್ತೆ ಅಂತ. ಇಲ್ಲ, 1 ಕೋಟಿಯ ಮನೆ 10 ವರ್ಷದಲ್ಲಿ 3 ಕೋಟಿ ಆಗೋದಿಲ್ಲ. ಇಲ್ಲ, ಯಾಕಂದ್ರೆ ರಿಯಲ್ ಎಸ್ಟೇಟ್ನಲ್ಲಿ ಮ್ಯಾಕ್ಸಿಮಮ್ ಇಂಪ್ರೂವ್ಮೆಂಟ್ ಅಂದರೆ 9-10% ಮಾತ್ರ ವರ್ಷಕ್ಕೆ. ಅಂದರೆ ವರ್ಷಕ್ಕೆ ಅಂತಂದರೆ ಒಂದು 5 ವರ್ಷ, ಒಂದು 10 ವರ್ಷಕ್ಕೆ 1.5 ಪಟ್ಟು ಆಗುತ್ತೆ ಅಷ್ಟೇ. 1.5 ಪಟ್ಟು ಆಗುತ್ತೆ. ಆದರೆ 50,000 60 ತಿಂಗಳು ಕಟ್ಟೋದಾದರೆ ಹೆಚ್ಚು ಕಮ್ಮಿ 60 ಲಕ್ಷ ಕಟ್ಟದಂಗೆ ಆಗಿರುತ್ತೆ. 60 ಲ್ಯಾಕ್ ಅಲ್ಲಿವರೆಗೆ. ಸೊ ಅದು ಹೆಚ್ಚು ಕಮ್ಮಿ ಅದೊಂದು 3 ಕೋಟಿ ಮೇಲೆ ಬರ್ಬೋದು. ಆಗುತ್ತೆ 3 ಕೋಟಿ. ಅದು ಇನ್ನೂ ಸ್ವಲ್ಪ ಜಾಸ್ತಿ ಬಿಡ್ತೀನಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಎಸ್ ಸರ್, ಇದೊಂದು ಯಾವಾಗಲೂ ರಾಯ್ ಅವ್ರ ಕಾನ್ಫಿಡೆನ್ಸ್ ಗ್ರೂಪ್ ರಾಯ್ ಅವ್ರದ್ದೊಂದು ಸ್ಪೀಚ್ ಕ್ಲಿಪ್ ಕೇಳ್ತಿರ್ತೀನಿ. ಅವ್ರ ಹತ್ರ ಇರೋ ಒಂದು ಅಮೌಂಟಲ್ಲಿ ಸಿಟಿಲಿ ತಗೊಂಡ್ರೆ 2 ಎಕರೆ ಜಮೀನು ಬರೋದು, ಔಟ್ಸ್ಕರ್ಟ್ ತಗೊಂಡ್ರೆ 200 ಎಕರೆ ಬರೋದು ಅಂತೇಳಿ. ಕರೆಕ್ಟ್. ಸೊ ಅವರ ಡಿಸಿಷನ್ ಅವತ್ತು ಔಟ್ಸ್ಕರ್ಟಲ್ಲಿ ಹಾಕ್ಬೇಕು, ಬಿಕಾಸ್ ಆಫ್ ಸಿಟಿಗಿಂತ ಬೇಗವಾಗಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ನೀವಾಗಲೇ ಹೇಳಿದ್ರಿ, ಹಣವನ್ನು ಒಂದಷ್ಟನ್ನು ರಿಯಲ್ ಎಸ್ಟೇಟ್ ಮೇಲೆ ಹಾಕಿ ಅಂದರೆ ಮೀನ್ಸ್ ಮನೆ ಮೇಲೋ ಅಂದರೆ ಪೂರ್ಣ ಪ್ರಮಾಣದ ಹಣ ಇದ್ರೇನಾ ಅಥವಾ ಲೋನ್ ಮಾಡಿ ಹಾಕ್ಬೇಕಾ ಅಂತ ಅದು ಪ್ರಶ್ನೆ ಇರುತ್ತೆ ಭಾಳಷ್ಟು ಮಂದಿಗೆ. ಮನೆಗೆ ಲೋನು ತೆಗೆದುಕೊಳ್ಳೋದು ಯಾವಾಗ ಅಂತಂದರೆ ಒಂದು 40 ವರ್ಷದ ಮೇಲೆ. ಯಾಕಂತಂದರೆ ಅಷ್ಟೊತ್ತಿಗಾಗಲೇ ನಿಮ್ಗೆ ಸೆಟ್ಲ್ ಆಗಿರುತ್ತೆ, ನಾನು ಯಾವ ಊರಲ್ಲಿ ಇರ್ತೀನಿ ಅಂತ. ಒಂದು. ಎರಡನೇದು, ನಿಮ್ಮ ಸಂಬಳ ಒಂದಷ್ಟು ಮೇಲಕ್ಕೆ ಹೋಗಿರುತ್ತೆ, ಕಂಫರ್ಟಬಲ್ ಆಗಿ EMIಯನ್ನು ಕಟ್ಟಬಹುದು. ರೂಲ್ಸ್ ಏನು ಹೇಳುತ್ತೆ ಅಂತಂದರೆ 100 ರೂಪಾಯಿ ನನಗೆ ಇದು ಪೋಸ್ಟ್ ಟ್ಯಾಕ್ಸ್ ಪೇಯ್ಡ್ ಇದ್ದರೆ 40 ರೂಪಾಯಿವರೆಗೂ EMI ಕಟ್ಬೋದು. 40 ರೂಪಾಯಿ ಮೇಲಿದ್ದರೆ ಅದು ಉಸಿರು ಕಟ್ಟುವ ಸಿಚುವೇಶನ್ನು, ಅದು ಮಾಡ್ಬೋದು. 40-45 ವರ್ಷದ ಮೇಲೆ. ಆಮೇಲೆ ಲೇಟ್ ಆಯಿತು ಅಂತೇನೂ ಇಲ್ಲ. ಆಮೇಲೆ ಇಲ್ಲಿ ನಿಮಗೆ 16-17% ಬರ್ತಾ ಇರೋದ್ರಿಂದಾಗಿ ಮತ್ತು ಮನೆಯ ಲೋನು ಕೇವಲ 7.5-8% ಇರೋದ್ರಿಂದ ಮತ್ತು ಮನೆಯ ಅಭಿವೃದ್ಧಿ ಏನಿದೆ ಡೆವಲಪ್ಮೆಂಟು ಅದರ ಬೆಲೆಯಲ್ಲಿ ಅದು 9-10% ಇರೋದ್ರಿಂದಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಅದೇ ಮನೆಯನ್ನು ನೀವು
ಚೆನ್ನಾಗಿ ಕೊಂಡ್ಕೊಳ್ಬೋದು, ಇನ್ನಷ್ಟು ಹಣವನ್ನು ಉಳಿಸ್ಕೋಬೋದು. ಇಟ್ಸ್ ಕಾಮನ್. ಯಾರು ಆಡಿಯನ್ಸ್ ನೋಡ್ತಿರ್ತಾರೋ ಅವ್ರ ಹತ್ರ ಈಗ 1 ಕೋಟಿ ಫಂಡ್ ರೆಡಿ ಇದೆ ಅವ್ರ ಹತ್ರ, ಲೋನ್ ಗಿನೆಲ್ಲ. ಆ 1 ಕೋಟಿಯನ್ನು ಹೂಡಿಕೆ ಮಾಡುವುದಾದರೆ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳ್ತೀರಿ? ಈ 1 ಕೋಟಿ ಅವರ ಒಟ್ಟು ಆಸ್ತಿಯ ಎಷ್ಟು ಸರಾಸರಿ ಪರ್ಸೆಂಟೇಜ್ ಅಂತ ತಿಳ್ಕೊಂಡ್ರೆ ನನಗೆ ಅನುಕೂಲ ಆಗುತ್ತೆ. 1 ಕೋಟಿಯನ್ನು ಡಬ್ ಅಂತ ಸ್ಟಾಕ್ ಮಾರ್ಕೆಟ್ ಹಾಕೋಕ್ಕಾಗಲ್ಲ, ಮ್ಯೂಚುವಲ್ ಫಂಡಲ್ಲಿ ಹಾಕೋಕ್ಕಾಗಲ್ಲ. ಅಂದರೆ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ನಿಮಗೆ ಇದು ಲಿಕ್ವಿಡಿಟಿ ಚೆನ್ನಾಗಿದೆ, ಯಾವ ಬೇಕಾದ್ರೆ ತೆಗಿಬೋದು. ನನ್ನ ಸಲಹೆ ಏನು ಅಂತಂದರೆ, ಆ ವ್ಯಕ್ತಿ ಏನಾದ್ರು ಇವತ್ತವರೆಗೆ ಏನೂ ಉಳಿತಾಯ ಮಾಡಿಲ್ಲ ಅಂತಂದರೆ 1 ಕೋಟಿಯಲ್ಲಿ ಕನಿಷ್ಠ ಪಕ್ಷ ಒಂದು 15 ಲಕ್ಷವನ್ನಾದರೂ ಅವರು ಫಿಕ್ಸೆಡ್ ಡಿಪಾಸಿಟ್ ಮಾಡಬೇಕು, ಎಫ್ ಡಿ ಮಾಡಬೇಕಾಗ್ತದೆ ಸೇಫ್ಟಿಗೆ ಅಂತ. ಮತ್ತು ಎಲ್ಲರೂ ಕೂಡ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಕ್ರಿಯೇಟ್ ಮಾಡಿರಬೇಕು ಪ್ರತಿಯೊಬ್ಬರು ಕೂಡ. ಏನು ಅಂತಂದರೆ, ನನ್ನ ಕೆಲಸ ಹೋದರೆ ಅಂಥೇಳಿ 6 ತಿಂಗಳ ಸಂಬಳವನ್ನು ತೆಗೆದು ಒಂದು ಜಾಗಲಿಟ್ಟಿರಬೇಕು. ಇದು ಇಂಪಾರ್ಟೆಂಟು. ಅದಾದಮೇಲೆ ಆ ದುಡ್ಡಿನಲ್ಲಿ, ಉಳಿದ ದುಡ್ಡಿನಲ್ಲಿ 85 ಲಕ್ಷದಲ್ಲಿ ನೀವು ನಿಮ್ಮ ರಿಸ್ಕಿಗೆ ಅನುಗುಣವಾಗಿ, ರಿಸ್ಕ್ ತೆಗೆದುಕೊಳ್ಳುವ ಶಕ್ತಿಗೆ ಅನುಗುಣವಾಗಿ ಹಣವನ್ನು ನೀವು ಡೆಟ್ ಫಂಡು, ಹೈಬ್ರಿಡ್ ಫಂಡು ಮತ್ತು ಈಕ್ವಿಟಿ ಫಂಡ್ಗಳಲ್ಲಿ ಹಾಕ್ಬೋದು. ಇದನ್ನು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ನಿಮಗೆ ಗೊತ್ತಿರುವಂತಹ ಒಂದು ಫೈನಾನ್ಷಿಯಲ್ ಪ್ಲ್ಯಾನರ್ ಹತ್ರ ಹೋಗಿ ಮಾಡಬೇಕಾಗ್ತದೆ. ಅಥವಾ ಇಲ್ಲ ನಾನು 1 ಕೋಟಿ ಇದ್ದರೆ ಒಂದು 50 ಲಕ್ಷಕ್ಕೆ ಯಾವುದೋ ಸೈಟ್ ತೊಗೋತೀನಿ, 50 ಲಕ್ಷದಲ್ಲಿ ಈ ಥರ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಲೈಕ್ ಆ ಥರ ಮಾಡ್ಬೋದು. ಅಂದರೆ ನೀವು ಪ್ರಾಪರ್ಟಿ ತೆಗೆದುಕೊಳ್ಳೋದಾದರೆ ಮನೆ ತೊಗೊಳ್ಳೋದು ಬೆಸ್ಟ್ ಅಂತ ಹೇಳ್ತೀರಾ, ಸೈಟ್ ತೊಗೊಳ್ಳೋದು ಬೆಸ್ಟ್ ಅಂತ ಹೇಳ್ತೀವಿ ಜನಕ್ಕೆ? ಸೈಟ್ ಆರ್ ಬೆಂಗಳೂರಿನಲ್ಲಿ ಸೈಟನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಈಗಿರುವ ಯಾವ ಲೊಕ್ಯಾಲಿಟಿಯಲ್ಲೂ ಸಾಧ್ಯ ಇಲ್ಲ. ಔಟ್ಸ್ಕರ್ಟ್ ಹೊರಗಡೆ ಏನಿದ್ರು ನೀವು ದೂರ ಹೋಗಬೇಕಾಗ್ತದೆ. ಎಲ್ಲಿ? ಬಹುಶಃ ನೀವು ಯಲಹಂಕ ದಾಟಿ ಆಚೆ ಹೋಗಬೇಕಾಗ್ತದೆ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಹೋಗಬೇಕಾಗ್ತದೆ. ದಿನದಿಂದ ದಿನಕ್ಕೆ ಸೌಕರ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ನೆಲಮಂಗಲ ಆಚೆ ಹೋಗಬೇಕಾಗ್ತದೆ. ಆದರೆ ಬೆಂಗಳೂರು ನಗರದಲ್ಲಿ ಫ್ಲ್ಯಾಟನ್ನು ಕೊಂಡುಕೊಳ್ಳೋದು ಕೂಡ ಕೆಟ್ಟದೇನಲ್ಲ. ಫ್ಲ್ಯಾಟ್ ತೊಗೊಳ್ಳೋದು ಬೆಸ್ಟ್. 1 ಕೋಟಿ ಇದೆ ನಿಮ್ಮ ಹತ್ರ ಅಂತಂದರೆ ಫ್ಲ್ಯಾಟ್ ತೊಗೊಳ್ಬೋದು. ಎಸ್, ಇವತ್ತು ವ್ಯಕ್ತಿತ್ವ ವಿಕಸನದಿಂದ ಹಿಡಿದು ಆರ್ಥಿಕವಾಗಿ ಹೇಗೆ ನಾವು ಸ್ವಾವಲಂಬಿಗಳಾಗಬೇಕು, ಹೇಗೆ ಸೇಫ್ ಆಗಿರಬೇಕು ಅನ್ನೋ ಎಲ್ಲವನ್ನು, ಅಂದರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆರ್ಥಿಕ ಆರೋಗ್ಯ ಎಲ್ಲವನ್ನೂ ಕೂಡ ಡಾಕ್ಟರ್ ಭರತ್ ಚಂದ್ರ ಅವರು ತಿಳಿಸ್ಕೊಟ್ಟಿದ್ದಾರೆ. ಬಟ್ ಆಗಲೇ ಹೇಳಿದ್ವಲ್ಲ, ಮೂಲ ವೈದ್ಯ ವೃತ್ತಿ ಶುರು ಮಾಡಿ ನಂತರ ಜನಗಳ ಅವಶ್ಯಕತೆ ಏನು ಅಂತ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಂಡು ದೇಶ ವಿದೇಶ ಎಲ್ಲ ಕಡೆ ಕೋಟ್ಯಾಂತರ ಜನಕ್ಕೆ ತಲುಪಿ 1 ಲಕ್ಷಾಂತರ ಜನರ ಅವರ ಎಲ್ಲರ ಲೈಫಲ್ಲಿ ಕೂಡ ಬದಲಾವಣೆಗಳನ್ನ ಮಾಡಿದಿರಿ. ಬಟ್ ಈಗ ನಾವು ಆಗಲೇ ಕೇಳ್ಕೊಂಡ್ವಿ ಅವ್ರಿಗೆ, ಭರತ್ ಚಂದ್ರ ಸರ್ ಕೋಚಿಂಗ್ ಕೊಡೋದನ್ನೇ ನಿಲ್ಲಿಸಿದ್ದಾರೆ ಈಗ. ಯಾಕೆಂದರೆ ಸಾಕು, ಜನಗಳಿಗೆ ಯಾಕೋ ನಿರೀಕ್ಷೆಗಳಿಲ್ಲ ಅಂತ. ಸೊ ಈಗ ನಿಮ್ಗೇನಾದರೂ ಇಂಥ ವಿಷಯಗಳ ಬಗ್ಗೆ ಬೇಕು, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದಾಗ ಅದರ ಮೇಲೆ ಮುಂದಿನ ಎಪಿಸೋಡ್ಗಳನ್ನ ಸರ್ ಜೊತೆ ನಾವು ಕೂತು ಮಾತನಾಡ್ಬೋದು. ಫೈನಲಿ ಏನು ಹೇಳ್ತೀರಿ ಸರ್ ಆಡಿಯನ್ಸ್ಗೆ? ಜನಗಳ ಸಾಮಾನ್ಯವಾಗಿ ಒಂದಷ್ಟು ಸಹಜವಾಗಿ ಹೇಳುವಂಥ ಸಲಹೆಗಳಿರುತ್ತೆ, ಏನು ಸಲಹೆ ಕೊಡ್ತೀರಿ? ಕೇಳಿಸಿಕೊಳ್ಳುವುದು ಉತ್ತಮ, ಆದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅತೀ ಪ್ರಾಮುಖ್ಯ. ನಾನು ಬಹುಶಃ ಕಳೆದ 25 ವರ್ಷದಿಂದ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಉಳಿತಾಯ ಮಾಡಿ, ಮ್ಯೂಚುವಲ್ ಫಂಡಲ್ಲಿ ಹಾಕಿ, ಶೇರ್ನಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದೀನಿ. ನಾನು 100 ಜನಕ್ಕೆ ಈ ಥರದ ಒಂದು ಅಡ್ವೈಸ್ ಕೊಟ್ಟಾಗ ಅದನ್ನು ಕಾರ್ಯರೂಪಕ್ಕೆ ತರುವವರ ಸಂಖ್ಯೆ 5ರಿಂದ 10 ಮಾತ್ರ. ಉಳಿದ 90 ಜನ ಕೇಳಿಸ್ಕೋತಾರೆ, ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ತಾರೆ. ಇನ್ನು 10 ವರ್ಷ ಬಿಟ್ಟು ಹೇಳ್ತಾರೆ, ಮೊದಲೇ ಮಾಡಬೇಕಾಗಿತ್ತು ಅಂತಾರೆ. ಬಟ್ ನನಗೆ ನೀವು ಬರೀ ನಾಟ್ ಓನ್ಲಿ ಇಂಡಿಯಾ, ಅರಬ್ ಕಂಟ್ರೀಸು, ಸಿಂಗಾಪುರ್ ಎಲ್ಲ ಕಡೆ ಇದು ಮಾಡಿದಿರಿ. ಭಾರತದಲ್ಲಿ 100 ಮಂದಿಯಲ್ಲಿ 5 ಮಂದಿ ಮಾತ್ರ ಇದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಸೊ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ದೇಶಗಳು ಯಾವ ಥರ ಇದೆ ಅಂತ? ಅಲ್ಲಿಯೂ ಅದೇ ಸ್ಟೋರಿ, ಅಲ್ಲೂ ಅದೇ ಕತೆ. ಮನುಷ್ಯರು ಅದೇ ಥರನೇ ಇದ್ದಾರೆ. ಮನುಷ್ಯರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಬೆಂಗಳೂರಿನಲ್ಲಿ ನಾನು ಕಾರ್ಯಕ್ರಮಗಳನ್ನು ಮುಗಿಸ್ಬೇಕಾದ್ರೆ ಜನರ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅದೇ ಕಣ್ಣೀರು ಅರಬ್ಸಿಗೂ ಬರುತ್ತೆ, ಸಿಂಗಾಪುರ್ನಲ್ಲಿರುವ ಚೈನೀಸಿಗೂ ಬರುತ್ತೆ, ಮೌರಿಷಿಯಸಲ್ಲಿ ಮಾಡಿದಾಗ ಅಲ್ಲೂ ಬರುತ್ತೆ. ಅದೇ ವ್ಯಕ್ತಿಗಳು. ಹಾಗಾದ್ರೆ 140 ಕೋಟಿ ಭಾರತ ಇರಲಿ, ಒಂದು 5-10 ಕೋಟಿ ಜನ ಮಾತ್ರ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. 5 ನೋಡಿ, ನೀವು ತೆಗೆದು ನೋಡಿ, ಭಾರತದಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕಿದವ್ರ ಸಂಖ್ಯೆ ಕೇವಲ 14 ಕೋಟಿ ಮಾತ್ರ. ಭಾರತದಲ್ಲಿ ಇನ್ಶೂರೆನ್ಸ್ ಮಾಡಿದವ್ರ ಸಂಖ್ಯೆ 20 ಕೋಟಿನೂ ಇಲ್ಲ. ಇನ್ನು ಉಳಿದವರೆಲ್ಲ ರೆಡಿ ಇದ್ದಾರೆ. ಯಾವಾಗ ಬೇಕಾದರೂ ನನಗೆ ಕಾಯಿಲೆ ಬರಲಿ, ಯಾವಾಗ ಬೇಕಾದರೂ ಆಸ್ಪತ್ರೆಗೆ ಹೋಗ್ತೀನಿ, ಎಲ್ಲ ದುಡ್ಡು ಕಳ್ಕೊತೀನಿ, ರೆಡಿ ಇದ್ದಾರೆ.
ಮನುಷ್ಯ ಬಹುತೇಕ ತನ್ನ ಸೇವಿಂಗ್ಸ್ ಅನ್ನ ಕಳ್ಕೊಳ್ಳೋದೇ ಆಸ್ಪತ್ರೆಗಳಲ್ಲಿ ಆರೋಗ್ಯ ವಿಷಯದಲ್ಲಿ. ಸೊ ಮತ್ತು ಯಾವಾಗಲಾದ್ರು ತೀರಿಕೊಂಡಾಗ ತೀರ್ಕೊಂಡಾಗ ಅಲ್ಲಿ ಮನೆಯಲ್ಲಿ ನೋಡ್ತಾ ಇರ್ಬೇಕು ನೀವು, ಎಷ್ಟೋ ಅಡ್ವರ್ಟೈಸ್ಮೆಂಟ್ ಬರ್ತವೆ. ನಮ್ಮ ಯಜಮಾನರು ಹೋದ್ರು, ಅವ್ರು ಇನ್ಶೂರೆನ್ಸ್ ಮಾಡಿಸಿದ್ರು, ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀನಿ ಅಂತ.